ಭದ್ರತಾ ಲೋಪವಾದ್ರೂ ಕೂಡ ಎಳ ಮಾರ್ಟಿನ್ ಒಪ್ಕೊಳ್ತಾ ಇಲ್ಲ. ಸುವರ್ಣಸೌಧದಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಅಂತಿದ್ದಾರೆ. ಹೌದೌದು, ಕರೆಕ್ಟ್. ಮೊನ್ನೆ ಪಂಚಮಸಾಲಿಗಳಿಗೆ ಮಾತ್ರ ಮುತ್ತು ಕೊಟ್ಟರು, ಇವತ್ತು ಮಾತ್ರ ಹೂವಿನ ಹಾಸಿಗೆ ಹಾಸಿದ್ರು. ಮುಂದೂಡಿದಾಗ ಸದನದಲ್ಲಿ ಒಂದು ಘಟನೆಯ ಬಗ್ಗೆ ನನಗೆ ಎರಡು ಕಡೆಯಿಂದ ದೂರುಗಳು ಬಂದಿವೆ. ಸದನವನ್ನು ಮಧ್ಯಾಹ್ನ 12:52ಕ್ಕೆ ಮುಂದೂಡಿದ ತರುವಾಯ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷ ಸದಸ್ಯರು ಪ್ರತಿಭಟನೆಯನ್ನು ಮುಂದುವರಿಸುತ್ತಾ ಇದ್ದು, ತದನಂತರ 1 ಗಂಟೆ ಸುಮಾರಿಗೆ ಶಾಸಕರಾದ ಸಿ.ಟಿ. ರವಿ ಅವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉದ್ದೇಶಿಸಿ ಅಸಹ್ಯ ರೀತಿಯೊಳಗೆ ನೀನು ಪ್ರಾಸ್ಟಿಟ್ಯೂಟ್ ಎಂದು ಅವಮಾನಕರವಾಗಿ ಹೇಳುತ್ತಾ ಅಸಹ್ಯವಾಗಿ ಕೈ ಮಾಡುತ್ತಾ ಅವಮಾನಿಸಿರಲ್ಲದೆ ಮಹಿಳೆಯಾದ ನನ್ನ ಮಾನವನ್ನು ಕಳೆಯುವ ಕೃತ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ಲಿಖಿತ ದೂರವನ್ನು ನನಗೆ ಸಲ್ಲಿಸುತ್ತಾರೆ. ಎನ್ ಕೌಲ್ ಮತ್ತು ಎಸ್.ಎಲ್. ಸಿಕ್ದರ್ ಅವರ ಸಂಸದೀಯ ಪದ್ಧತಿ ಮತ್ತು ಪ್ರಕ್ರಿಯೆ ಅನ್ವಯ ಈ ಕೆಳಕಂಡಂತೆ ಉಲ್ಲೇಖಿಸಿದೆ. ಸಂಸದೀಯ ಬದುಕಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಕಾಪಾಡಿಕೊಂಡು ಬರುವಂತಾಗಿದ್ದು, ಸದನದ ಘನತೆಗೆ ಕುಂದುಂಟು ಮಾಡುವಂತಾಗಿರಬಾರದು. ಸದಸ್ಯರ ದುರ್ವರ್ತನೆಗಾಗಿ ಅವರನ್ನು ಶಿಕ್ಷಿಸುವ ಅಥವಾ ಅಧಿಕಾರ ಸದನಕ್ಕಿದೆ. ತನ್ನ ಸದಸ್ಯರ ನಡತೆಗಾಗಿ ಸದನದ ಒಳಗೆ ಅಥವಾ ಹೊರಗೆ ಆಗಿರುವ ಅವರನ್ನು ಕುರಿತು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲು ತನಗಿರುವ ಅಧಿಕಾರ ವ್ಯಾಪ್ತಿಯನ್ನು ಸದನವು ಚಲಾಯಿಸುತ್ತದೆ. ಒಬ್ಬ ಸದಸ್ಯನು ಅನುಚಿತವಾದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಥವಾ ಸಂಸತ್ತು ಸದಸ್ಯರಿಗೆ ತಕ್ಕದ್ದಲ್ಲದ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂಬುದನ್ನು ನಿರ್ಧರಿಸುವ ಪ್ರತಿಯೊಂದು ಪ್ರಕರಣದಲ್ಲಿ ಸದನದ ಅಧಿಕಾರದ ವ್ಯಾಪ್ತಿಯೊಳಗೆ ಬರುವಂಥದ್ದಾಗಿದೆ. ಒಬ್ಬ ಸದಸ್ಯನು ಅವನ ಕರ್ತವ್ಯವನ್ನು ನಿರ್ವಹಿಸುವಾಗ ಎಂದರೆ ಸದನದಲ್ಲಿರುವಾಗ ಅಥವಾ ಸದನದಿಂದ ಹೊರಗೆ ಹೋಗುತ್ತಿರುವಾಗ, ಸದನದ ಆವರಣದೊಳಗೆ ಸದಸ್ಯರ ವಿರುದ್ಧ ಅಪಮಾನಕರವಾದ ಅಥವಾ ಬೈಗುಳ ಭಾಷೆಯನ್ನು ಬಳಸುವುದು, ಹೀಗೆ ಒಬ್ಬ ಸದಸ್ಯನ ಸಂಸತ್ತಿನ ಅವನ ನಡವಳಿಕೆಗಾಗಿ ಅಪಮಾನ ಮಾಡುವುದು ವಿಶೇಷಾಧಿಕಾರದ ಉಲ್ಲಂಘನೆಯ ವ್ಯಾಪ್ತಿಗೆ ಬರುತ್ತದೆ ಎಂದು ಕೌಲನ್ ಚಕ್ರದಲ್ಲಿ ಹೇಳಲಾಗಿದೆ. ಮೇಲ್ಕಂಡ ದೂರಿನಲ್ಲಿರುವ ಅಂಶಗಳ ಮೇರೆಗೆ ಸದನ ವ್ಯಾಪ್ತಿಗೆ ಒಳಪಡುವ ವಿದ್ಯಮಾನಗಳ ಆಧಾರಿತ ಸಾಕ್ಷಿಗಳನ್ನು ಪರಿಶೀಲಿಸಿಕೊಂಡಿರುತ್ತೇನೆ. ಈ ಘಟನೆಗೆ ಸಾಕ್ಷಿಯಾಗಿ ಶಾಸಕರಾದ ಶ್ರೀಮತಿ ಉಮಾಶ್ರೀ, ಶ್ರೀಮತಿ ಬಲ್ಕಿಸ್ ಬಾನು, ಡಾಕ್ಟರ್ ಯತೀಂದ್ರ ಎಸ್ ಹಾಗೂ ಎಂ ನಾಗರಾಜ್ ಅವರು ಮೌಖಿಕವಾಗಿ ಸಾಕ್ಷಿಯನ್ನು ನೀಡುತ್ತಾರೆ. ಮಾನ್ಯ ಶಾಸಕರಾದ ಸಿ.ಟಿ. ರವಿ ಅವರಿಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವ ಲಿಖಿತ ದೂರಿನಲ್ಲಿರುವ ಅಂಶಗಳನ್ನು ಓದಿ ತಿಳಿಸಲಾಯಿತು. ತದನಂತರ ಅವರು ಕೆಳಕಂಡಂತೆ ಹೇಳಿಕೆಯನ್ನು ನೀಡುತ್ತಾರೆ. ಸದನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಎಂಬ ಪ್ಲೇ ಕಾರ್ಡನ್ನು ಕೈಯಲ್ಲಿ ಹಿಡಿದು ಅವರು ಬದುಕಿದ್ದಾಗ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನೀವು ಪ್ರಸ್ಟೇಟ್ ಆಗಿದ್ದೀರಿ, ಹತಾಶೆ ಆಗಿದ್ದೀರಿ, ಅದಕ್ಕೆ ಸುಳ್ಳು ಆರೋಪ ಮಾಡುತ್ತೀರಿ ಎಂಬ ಮಾತನ್ನು ಹೇಳಿದ್ದೇನೆ ಹೊರತು ಆ ದೂರಿನಲ್ಲಿರುವ ಪದಗಳನ್ನು ಬಳಸಿಲ್ಲ ಎಂಬುದು ನನ್ನ ಸ್ಪಷ್ಟ ಹೇಳಿಕೆ ಎಂದು ಅವರು ತಿಳಿಸಿರುತ್ತಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರು. ಇವರಿಗೆ ಶಾಸಕರಾದ ಸಿ.ಟಿ. ರವಿ ಅವರು ನೀಡಿದ ಹೇಳಿಕೆಯನ್ನು ಓದಿ ತಿಳಿಸಲಾಯಿತು. ಅವರ ಹೇಳಿಕೆಯನ್ನು ಆಲಿಸಿದ ಮಾನ್ಯ ಸಚಿವರು, ನಾನು ನನ್ನ ದೂರಿನಲ್ಲಿ ಹೇಳುವ ವಿಷಯ ಆರೋಪಗಳಿಗೆ ನಾನು ಬದ್ಧಳಾಗಿದ್ದೇನೆ ಎಂದು ತಿಳಿಸುತ್ತಾರೆ. ತೀರ್ಪು: ಸಾಂವಿಧಾನಿಕವಾಗಿರುವ ಪವಿತ್ರವಾದ ಈ ಸಭಾಂಗಣದಲ್ಲಿ ಎಂದೂ ಮಹಿಳೆಯರನ್ನು ಗೌರವಿಸಿದೇ ಹೊರತು ಇಂಥ ಅನುಚಿತ ಪದಗಳು ಹಾಗೂ ಮಹಿಳೆಯರಿಗೆ ಗೌರವಕ್ಕೆ ಧಕ್ಕೆ ತರುವಂಥ ಅವಹೇಳನಕಾರಿ ಪದಗಳನ್ನು ಯಾವ ಸದಸ್ಯರು ಬಳಸಿರುವುದನ್ನು ನಾನು ನನ್ನ ಅಪಾರ ಹಾಗೂ ಸುದೀರ್ಘವಾದ ಅವಧಿಯಲ್ಲಿ ಎಂದೂ ಕಂಡಿರುವುದಿಲ್ಲ ಹಾಗೂ ಕೇಳಿರುವುದಿಲ್ಲ. ಈ ಸದನದ ಹಿರಿಯ ಸದಸ್ಯನಾಗಿಯೂ ಹಾಗೂ ಸಭಾಪತಿಯಾಗಿಯೂ ನಾನು ಒಬ್ಬ ಮಹಿಳಾ ಸಚಿವರನ್ನು ಕುರಿತು ಸಿ.ಟಿ. ರವರು ಹೇಳಿದ್ದಾರೆ ಎನ್ನಲಾದ ಪದಗಳು ನನ್ನ ದೃಷ್ಟಿಯಲ್ಲಿ ಗೌರವ ತರುವಂಥದ್ದಲ್ಲ. ಯಾವುದೇ ಮಹಿಳೆಯು ತನ್ನ ಕುರಿತಾಗಿ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂಬುದು ನನ್ನ ನಂಬಿಕೆ. ಆಪಾದನೆಗೆ ಒಳಗಾದವರು, ಆಪಾದನೆ ಮಾಡುವವರು ಈ ವಿಷಯದ ಸತ್ಯಾಸತ್ಯತೆಯನ್ನು ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ನಾವುಗಳು ಇತರರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ. ಇದನ್ನು ಎಲ್ಲ ಗೌರವಾನ್ವಿತ ಶಾಸಕರುಗಳು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿಯ ಮನವಿಯನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀರೆಂದು ಭಾವಿಸಿದ್ದೇನೆ. ಸದನ ಸಾರಾಂಶವನ್ನು ದಾಖಲಿಸಿಕೊಳ್ಳಲು ನಿರ್ದೇಶನವನ್ನು ನೀಡಲಾಗಿದೆ. ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ಸೌಧದಲ್ಲಿ ನಿಂದನೆ ಆರೋಪ ಏನಿದೆ, ಈ ಆರೋಪದ ವಿಚಾರದಲ್ಲಿ ಈಗ ಮಾನ್ಯ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ಎಲ್ಲವನ್ನೂ ಕೂಡ ಓದಿ ಹೇಳಿದ್ರು. ಅವ್ರು ಕೊಟ್ಟಂತ ದೂರು, ಇವರು ಅದಕ್ಕೆ ಉತ್ತರವನ್ನ ಕೊಟ್ಟಂತ ರೀತಿ, ಒಂದು ನೀತಿ ಪಾಠವನ್ನ ಮಾಡಿ ಸದನವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆಯನ್ನ ಮಾಡಿದರು. ಉದ್ದೇಶ ಇದ್ದಿದ್ದು ಅದೇ, ನಾಳೆಗೆ ಮುಕ್ತಾಯ ಆಗಬೇಕಾಗಿತ್ತು, ಇವತ್ತಿಗೆ ಮುಕ್ತಾಯ ಮಾಡಿದರೆ. ಕಾರಣ ನಾಳೆ ಸಮಾವೇಶ ಇದೆ ಇಲ್ಲಿ ಮಂಡ್ಯದಲ್ಲಿ, ಸೊ ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸುವರ್ಣಸೌಧದಲ್ಲಿ ನಿಂದನೆ ಆರೋಪ ವಿಚಾರದಲ್ಲಿ ಇವತ್ತು ನೀತಿ ಪಾಠವನ್ನ ಸಭಾಪತಿಗಳು ಮಾಡಿದ್ದಾರೆ.
ಸುವರ್ಣಸೌಧದಲ್ಲಿ ನಿಂದನೆ ಆರೋಪ ನಾಳೆಗೆ ಮುಗಿಬೇಕಾಗಿರುವಂತಹ ಕಲಾಪವನ್ನ ನಾಳೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಇರೋದ್ರಿಂದ ಇವತ್ತಿಗೆನೆ ಮುಗಿಸಿದ್ದಾರೆ. ನಾಳೆಗೆ ಮುಗಿಬೇಕಾಗಿರುವಂಥದ್ದು ಇವತ್ತಿಗೆ ಮುಕ್ತಾಯವಾಗಿದೆ. ಅನಿರ್ದಿಷ್ಟಾವಧಿಗೆ ಕಲಾಪವನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಸುವರ್ಣಸೌಧದಲ್ಲಿ ನಿಂದನೆ ಆರೋಪ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆರೋಪ ಮಾಡಿದ್ದಾರೆ ಅನ್ನುವಂಥದ್ದು ಏನು ಬಂತು, ಅದಕ್ಕೆ ಅವರ ದೂರನ್ನ ಕೂಡ ಓದಿದ್ರು. ಜೊತೆಗೆ ಸಿಟಿ ರವಿಯವರು ಅದಕ್ಕೆ ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಫ್ರಸ್ಟ್ರೇಷನ್ ಅನ್ನುವಂಥದ್ದನ್ನು ನಾನು ಹೇಳಿದೆ, ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅವರ ತಮ್ಮ ಸ್ಪಷ್ಟನೆಯಲ್ಲಿ ಕೊಟ್ಟಿದ್ದಾರೆ ಸಿಟಿ ರವಿ ಅವರು ಅನ್ನುವಂಥದ್ದು. ಸೊ ಅಲ್ಲಿ ಬಂದಂತ ವರ್ಡಿಗೂ ಮತ್ತೆ ನಾನು ಹೇಳಿದ್ದು ಬೇರೆ, ಅದನ್ನ ತಪ್ಪಾಗಿ ಅವರು ಅರ್ಥೈಸಿಕೊಂಡಿದ್ದಾರೆ ಅಂತಾನೂ ಕೂಡ ಮೊದಲನೇದಾಗಿನೇ ಪಬ್ಲಿಕ್ ಟಿವಿ ಅವ್ರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಸಿಟಿ ರವಿ ಅವರು ಆಡಿದ್ರು ಆ ಮಾತನ್ನ ನನ್ನ ಸಹೋದ್ಯೋಗಿ ಅವ್ರನ್ನ ಮಾತನಾಡಿಸಿದಾಗ. ಸೊ ಇದು ಒಂದು ಕಡೆಗೆ ಆಯ್ತು. ಇನ್ನೊಂದು ಕಡೆಗೆ ಈಗ ನೀತಿ ಪಾಠವನ್ನ ಮಾಡಿ ಬಸವರಾಜ ಹೊರಟ್ಟಿ ಅವರು ಅನಿರ್ದಿಷ್ಟಾವಧಿಗೆ ಕಲಾಪವನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಭಾರತ ಮಾತಕ್ಕೆ ಜೈ ಅಂತೀರ, ನಿಮ್ಗೆ ಗೌರವ ಇದೆ, ನಿಮ್ಗೆ ಗೌರವ ಇದೆ. ನಿಮಗೆ ತಾಯಿ ತೆಗೆದ್ರೆ ರಾಮನ ಭಕ್ತರು, ಹಿಂದೂಗಳು ಹಿಂದುತ್ವ ಬಗ್ಗೆ ಮಾತಾಡ್ತಾರೆ. ಹಿಂಗೆ ನೀವು ಹೆಣ್ಮಕ್ಳು ತೆಗೆದ್ರೆ ಭಾರತ ಮಾತೆ ಅಂತೀರಾ, ಇದೇನಾ ನಿಮ್ ಗೌರವ? ಭಾರತ ಮಾತೆ ಕೊಡೋದು ಅಕ್ಬರೇ, ನಾಚಿಕೆ ಬರ್ಬೇಕು. ನೀವು ನಾಯಕರಿದ್ರೆ ನಿಮ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತವ್ರು ಪಕ್ಕಕ್ಕೆ ಹೋಗಿ ನಿಂತಿರ್ದಲ್ಲ, ನಿಮ್ಗೆ ಗೌರವ ಇಲ್ವಾ? ಅದನ್ನ ನಿಂದಿರ್ಸ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇದ್ದಾನೆ. ಅಲ್ಲ ಸಾಕ್ಷಿಗ ನೀನ್ ಮಾತಾಡುವಂತ ಮಾತಾಡ್ಬೇಕು. ನೀವು ಮಾತಾಡೋ ಕಾಲಕ್ಕೆ ಮಾತಾಡಿದವ್ರು ಕಳ್ಳ ಕಳ್ಳ ಮಾತಾಡಿದ್ವಿ. ನಮಗೆ ಅವಸರ ಇದ್ದಾಗಲ್ಲ ಹೊರಗೆ ಮಾತಾಡೋದು ತುಂಬಾ ಇನ್ನೂ ಕೂಡ ಈಗ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯನ್ನ ಮಾಡಿದ ನಂತರವೂ ಕೂಡ ಅಲ್ಲಿ ಜಟಾಪಟಿ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರುಗಳ ನಡುವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತನಾಡ್ತಾ ಇದ್ದನ್ನ ಕೇಳಿಸ್ಕೊಳ್ತಾ ಇದ್ರು ಆಡಿಯೋನಲ್ಲಿ.